ಕುಡಿಯೋ ನೀರನ್ನ ಬೇರೆ ಇನ್ಯಾವುದಕ್ಕಾದ್ರೂ ಬಳಕೆಯನ್ನ ಮಾಡಿಕೊಂಡ್ರೆ ದಂಡವನ್ನ ಹಾಕಲಾಗತ್ತೆ. ಹುಷಾರಾಗಿರಿ. ಕುಡಿಯೋ ನೀರನ್ನ ಬೇರೆ ಯಾವುದಕ್ಕಾದ್ರೂ ಬಳಸಿದ್ರೆ, ವಾಹನ ತೊಳೆಯೋಕೆ, ಹೂದೋಟಕ್ಕೆ ಏನಾದ್ರೂ ಬಳಸಿದ್ರೆ 5,000 ರೂಪಾಯಿ ದಂಡವನ್ನ ಹಾಕಲಾಗತ್ತೆ. ರಸ್ತೆ ನಿರ್ಮಾಣ, ಸ್ವಚ್ಛತೆಗೂ ಕೂಡ ಬಳಸದಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಕಾರಣ ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಸಿನಿಮಾ ಮಂದಿರಗಳು, ಮಾಲ್ಗಳಿಗೂ ಕೂಡ ಈ ನಿಯಮ ಅನ್ವಯ. ಪದೇ ಪದೇ ರೂಲ್ಸ್ ಉಲ್ಲಂಘಿಸಿದ್ರೆ 5,000 ರೂಪಾಯಿ ದಂಡದ ಜೊತೆಗೆ ಹೆಚ್ಚುವರಿ 500 ರೂಪಾಯಿ ದಂಡವನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಆದೇಶವನ್ನ ಹೊರಡಿಸಿದೆ. ಒಂಥರ ಜೋಕ್ ಥರ ಆಗ್ಬಿಡುತ್ತೆ ಇದು. ಯಾಕೆ ಅಂತಂದ್ರೆ ಪ್ರತಿ ಮನೆ ಹೋಗಿ ಚೆಕ್ ಮಾಡ್ತಾರೆ, ವಾಹನ ತೊಳೆಯೋಕ್ಕೆ ಯಾವ ನೀರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ಮನೆ ತೊಳೆಯೋಕ್ಕೆ ಯಾವ ನೀರು ಬಳಕೆ ಮಾಡ್ತಾ ಇದ್ದಾರೆ, ಊಟೋಟಕ್ಕೆ ಯಾವ ರೀತಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ. ಅದನ್ನು ನೀವು ದಂಡ ಹಾಕ್ಬೋದು, ನಿಯಮವನ್ನು ತರಬಹುದು, ಬಟ್ ಜನರಿಗೆ ಅರಿವಾಗಬೇಕು. ನಾನು ಯಾವ ನೀರನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು. ಇದು ದಂಡ ಹಾಕಬೇಕಾದಂಥ ಪರಿಸ್ಥಿತಿ ಅಲ್ಲ. ಈಗ ಜನರಿಗೂ ಕೂಡ ಹನಿ ನೀರಿನ ಪರಿಸ್ಥಿತಿ ಇದೆ. ಹಾಗಾಗಿ ಅವರು ಯಾವುದಕ್ಕೂ ಕಂಡದಕ್ಕೆಲ್ಲ ಬಳಕೆ ಮಾಡಲ್ಲ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ಲೋಕೇಶ್ ಕೊಡಗದಾಲ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಯಾವ ರೀತಿಯಾಗಿ ನಿಗಾ ಇಡ್ತಾರೆ ಈಗ 5,000 ರೂಪಾಯಿ ದಂಡ ಅಂದರೆ? ಮನೆಗೆ ಹೋಗ್ಬಿಟ್ಟು ಯಾವ ನೀರು ಬಳಕೆ ಮಾಡ್ತಾ ಇದ್ದೀರಿ, ನೀವು ಆ ನೀರು ಬಳಕೆ ಮಾಡ್ಕೊಂಡ್ರ, ಈ ನೀರು ಬಳಕೆ ಮಾಡ್ಕೊಂಡ್ರ, ಚೆಕ್ ಮಾಡ್ಕೊಂತ ಕೂತ್ಕೊಳ್ತಾರ. ಜನರಿಗೆ ಇದರ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಹೊರತು ದಂಡ ಹಾಕೋಕ್ಕಾಗಲ್ಲ. ಬಟ್ ಎಲ್ಲಿ ಚೆಕ್ ಮಾಡ್ಬೋದು ಅಂತಂದರೆ, ಈ ಕಾರ್ ವಾಶು, ಬೈಕ್ ವಾಶ್ಗಳ ಅಂಗಡಿಗಳನ್ನು ಇಟ್ಟಿರ್ತಾರಲ್ವಾ, ಸೊ ಅಂಥಲ್ಲೆಲ್ಲಾದರೂ ಕುಡಿಯೋ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಒಂದ್ಸಲ ಚೆಕ್ ಮಾಡಬೇಕೇನೋ ಅಲ್ವಾ? ಅರುಣ್, ಖಂಡಿತವಾಗೂ ಈ ವಾಷಿಂಗ್ ಸೆಂಟರ್ಗಳಲ್ಲಿ ಈ ಒಂದು ಬೈಕು ಮತ್ತು ಕಾರುಗಳನ್ನು ವಾಶ್ ಮಾಡುವಂಥ ಪ್ರದೇಶಗಳನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಮತ್ತು ಇತರೆ ವಾರ್ಡ್ಗಳಲ್ಲಿ ಮತ್ತು ವಲಯವಾರು ಏರಿಯಾಗಳಲ್ಲೂ ಕೂಡ ಯಾವ ರೀತಿ ಚೆಕ್ ಮಾಡ್ತಾರೆ, ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಜೊತೆಗೆ ವಾರ್ಡ್ ಮಟ್ಟದಲ್ಲೂ ಕೂಡ ಜಲಮಂಡಳಿ ಮತ್ತು BBMPಯ AWL ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರಿಗೆ ಒಂದು ಸಹಾಯವಾಣಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಈಗ ಬೆಂಗಳೂರಿನಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಇದೆ, ಕೆಲವೊಂದು ಏರಿಯಾಗಳಲ್ಲಿ ನೀರು ಸಿಗ್ತಾ ಇದೆ. ಅಂತ ಸಿಗ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕುಡಿಯೋ ನೀರನ್ನ ಎಣ್ಣೆ ಬಳಕೆ ಮಾಡ್ಕೊಳ್ತಾ ಅಂತ ಉದಾಹರಣೆಗಳಿದ್ದಾವೆ. ಹಾಗಾಗಿ ಅಂಥದ್ದೇನಾದ್ರೂ ನಿಮಗೆ ಪತ್ತೆ ಆದರೆ ಸಹಾಯವಾಣಿಗೆ ಕೂಡ ಕರೆ ಮಾಡಿ ದೂರನ್ನ ಸಲ್ಲಿಸಬಹುದು. ದೂರ ಬಂದ್ರೆ ಕೂಡಲೇ ಅಧಿಕಾರಿಗಳು ಅಲರ್ಟ್ ಆಗಿ ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿ ದಂಡವನ್ನ ವಿಧಿಸ್ತಾರೆ. ಎಲ್ಲಾ ಕಡೆನೂ ಕೂಡ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಅವನು ಕುಡಿಯೋ ನೀರನ್ನ ಬಳಸ್ತಾ ಇದಾರ ಅಥವಾ STP ವಾಟರ್ ಅನ್ನ ಬಳಸ್ತಾ ಇದಾರ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಕಾರ್ ವಾಷಿಂಗ್ ಮತ್ತೆ ಬೈಕ್ ವಾಷಿಂಗ್ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ದುಡ್ಡು ಕೊಟ್ಟು STP ವಾಟರ್ಗಳನ್ನ ಹಾಕ್ಸ್ಕೊಳ್ತಾ ಇದ್ದಾರೆ. ಅಂತ ಭಾಗಗಳಲ್ಲೂ ಕೂಡ ಯಾವ ನೀರು ಅಂತ ಕೂಡ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಜನರಿಗೆ ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ನೀರಿನ ಅಭಾವ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪ್ರತಿಯೊಂದು ವಲಯಗಳಲ್ಲೂ ಕೂಡ ತೀರಾ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಈ ರೀತಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗುತ್ತೆ. ಒಂದು ವೇಳೆ ಜಾಗೃತಿಗೆ ಕೂಡ ಎಚ್ಚೆತ್ತುಕೊಳ್ಳದೆ ಇದ್ರೆ ಜನ ಜಾಸ್ತಿ ಕುಡಿಯೋ ನೀರನ್ನ ಬಳಕೆ ಮಾಡಿಕೊಂಡು ಗಾಡಿ ತೊಳೆಯೋದಕ್ಕೆ, ಹೂದೋಟಕ್ಕೆ, ಮತ್ತೆ ಕಟ್ಟಡ ನಿರ್ಮಾಣಕ್ಕೆ, ರಸ್ತೆ ಕ್ಲೀನ್ ಮಾಡಲಿಕ್ಕೆ, ಈ ರೀತಿ ಬೇರೆ ಬೇರೆ ಅನ್ಯ ಬಳಕೆಗಳಿಗೆ ಮಾಡಿಕೊಂಡ್ರೆ ದಂಡ ಹಾಕ್ಲಿಕ್ಕೆ ಈಗ ಜಲಮಂಡಳಿ ಕೂಡ ಮುಂದಾಗಿದೆ. ನೋಡಲ್ ಅಧಿಕಾರಿಗಳು ಇದನ್ನ ನಿಗಾ ವಹಿಸ್ತಾರೆ ಅಂತಲೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದಂಡ ಹಾಕುವಂತ ಪ್ರಕ್ರಿಯೆಯನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಆದ್ರೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳದೆ ಇದ್ರೆ ದಂಡ ಹಾಕ್ಲಿಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಅರುಣ್,